ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಶ್ರೀ ಮನ್ಮಹಾರಾಜ ರಾಜ ಗುರುತಿಲಕ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಶತೋತ್ತರ ದಶಮಾನೋತ್ಸವ 110ನೇ ಜಯಂತಿಯನ್ನ ಗುರುವಾರ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಜೆಎಸ್ಎಸ್ ಶಿಕ್ಷಣ ಸಂಸ್ಥೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ನಾಗರಿಕರ ಸಂಯುಕ್ತಾಶ್ರಯದಲ್ಲಿ ನಂಜನಗೂಡು ಪಟ್ಟಣದ ಹುಲ್ಲಳ್ಳಿ ರಸ್ತೆಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನ ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ ಡಾಕ್ಟರ್ ಸಿ ಸೋಮಶೇಖರ್, ಶಾಸಕ ದರ್ಶನ್ ಧ್ರುವ ನಾರಾಯಣ್, ಮಾಜಿ ಶಾಸಕ ಹರ್ಷವರ್ಧನ್ ಸೇರಿದಂತೆ ಇನ್ನಿತರೆ ಗಣ್ಯರುಗಳೊಂದಿಗೆ ದೀಪ ಬೆಳಗಿಸಿ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಉದ್ಘಾಟನೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಮಾತನಾಡಿ, ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ನಡೆದು ಬಂದ ಹಾದಿಯನ್ನ ಸ್ಮರಿಸಿದ್ರು. ಲಕ್ಷಾಂತರ ಸಂಖ್ಯೆಯ ಜನರ ಬದುಕಿಗೆ ದಾರಿದೀಪವಾಗಿ ತಮ್ಮ ಜೀವನವನ್ನ ಧಾರೆ ಎರೆದಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಪಟ್ಟಕ್ಕೇರಿ ಆಡಳಿತವನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ದಾಸೋಹ, ಶಿಕ್ಷಣ ಸೇರಿದಂತೆ ಅನೇಕ ಸಮಾಜ ಸೇವೆ ಮೂಲಕ ರಾಜಗುರು ತಿಲಕ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಅವರ ಸೇವೆ ಮತ್ತು ಕೊಡುಗೆ ಅಪಾರ ಮತ್ತು ಅನನ್ಯ ಅಂತ ಮೆಚ್ಚುಗೆಯ ಮಾತುಗಳನ್ನಾಡಿ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಜೀವನದ ನೈಜ ಸಂಗತಿಗಳನ್ನ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಪ್ರಕಟಿಸುವಂತೆ ಅಭಿಪ್ರಾಯಪಟ್ಟರು. ಚೂಡಾಮಣಿ ವ್ಯಾಖ್ಯಾನದ ಜಗದ್ಗುರು ಸಿದ್ಧಾನಂದ ದೇಶಿಕೇಂದ್ರ ಅವರು ಧರ್ಮದ ವ್ಯಾಖ್ಯಾನವನ್ನು ಬರೀತಾರೆ. ಅವರು ಈ ಮಠದ ಜಗದ್ಗುರುಗಳಾಗಿರ್ತಾರೆ. ಅಮುಗಿ ದೇವಯ್ಯನ ಸಾಂಗತ್ಯ ಬರೆದಂತಹ ಶಿವಲಿಂಗ ದೇವರ ಪೋಷಕರಾದವರು ಜಗದ್ಗುರು ನಂಜುಂಡ ದೇಶಿಕೇಂದ್ರ. ಹೀಗೆ ಅನೇಕ ಮಹಾಸ್ವಾಮಿಗಳು ಜಗದ್ಗುರುಗಳು ತಾವು ಮಾಡತಕ್ಕಂಥ ಕೆಲಸ ಕೇವಲ ಧಾರ್ಮಿಕ ಕೆಲಸವಲ್ಲ, ಅದು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಇರಬೇಕು ಅನ್ನುವ ದೃಷ್ಟಿಯಲ್ಲಿ ಬಹಳಷ್ಟು ಆಧ್ಯಾತ್ಮಿಕ ಕಾರ್ಯವನ್ನು ಮಾಡ್ತಾರೆ. ವಿಶೇಷವಾಗಿ ಗಣಲಿಂಗ ಶಿವಯೋಗಿಗಳು ತಮಗೆಲ್ಲ ಗೊತ್ತಿದೆ, ತುಮಕೂರಿನಲ್ಲಿ ಅವರ ಗಂಗೆರೆಯಲ್ಲಿ ಅವರ ವಿಶಿಷ್ಟವಾದ ಸಮಾಧಿಯನ್ನ ಪೂಜ್ಯ ಶ್ರೀಗಳು ನಿರ್ಮಾಣ ಮಾಡಿದ್ದಾರೆ. ಆಗ ನಾವಲ್ಲಿ ಜಿಲ್ಲಾಧಿಕಾರಿಯಾಗಿದ್ದೆ, ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದೆ. ಗಣಲಿಂಗ ಶಿವಯೋಗಿಗಳು ಯಡಿಯೂರು ಸಿದ್ದಲಿಂಗೇಶ್ವರ ಅನೇಕ ಕೃತಿಗಳನ್ನ ಜನಮಾನಸಕ್ಕೆ ತಂದಂತಹ ಸಮಾಧಾನ. ಹಾಗೆಯೇ ಪರಮ ಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಗಣಲಿಂಗ ದೇವರ ವಚನಗಳನ್ನ ಗೌರಿಶಂಕರ ಮಹಾಸ್ವಾಮಿಗಳ ಅಕ್ಕಮಹಾದೇವಿ ಚೌಕೋ ಕಾವ್ಯವನ್ನ ಸಂಸ್ಕರಿಸಿಕೊಂಡಂತಹ ಸಾಹಿತ್ಯಿಕ ಹಿನ್ನೆಲೆ ಉಳ್ಳದ್ದು. ನಮ್ಮ ಅದೃಷ್ಟ ಈ ಸಂಸ್ಥಾನ ಮಠದ ಎಲ್ಲ ಜಗದ್ಗುರುಗಳಿಗೆ ಸಾಹಿತ್ಯದ ಒಲವು, ಸಂಸ್ಕೃತಿಯ ಒಲವು ಇದ್ದಿದ್ದರಿಂದ ಅಲ್ಲಿ ಒಂದು ವಿಶಿಷ್ಟ. ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹಾಗೂ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ, ಸುತ್ತೂರು ಸಂಸ್ಥಾನದ ಜನಪರ ಕಾರ್ಯಗಳನ್ನ ಶ್ಲಾಘಿಸಿದ್ರು. ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಸೇವಾ ಕಾರ್ಯ ಇಡೀ ಜಗತ್ತಿಗೆ ಮಾದರಿ. ಅಕ್ಷರ ದಾಸೋಹದಂತಹ ಮಹಾನ್ ಕೆಲಸಗಳ ಮೂಲಕ ದೊಡ್ಡ ಸಂಸ್ಥಾನವನ್ನ ಕಟ್ಟಿದ್ದಾರೆ. ಲಕ್ಷಾಂತರ ಸಂಖ್ಯೆಯ ಜನರಿಗೆ ಅಕ್ಷರ ದಾಸೋಹ ಮತ್ತು ಉದ್ಯೋಗ ಕೊಟ್ಟಿದ್ದಾರೆ. ಇಂತಹ ಮಹನೀಯರನ್ನ ಸ್ಮರಿಸಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಖುಷಿ ತಂದಿದೆ ಅಂತ ಹರ್ಷ ವ್ಯಕ್ತಪಡಿಸಿದ್ರು. ಪೂಜ್ಯ ಸ್ವಾಮಿಗಳು ನಮಗೆ ಆಶೀರ್ವಾದವನ್ನು ಮಾಡಿದರೆ, ಆಶೀರ್ವಾದದಿಂದ ಇವತ್ತು ಇಲ್ಲಿ ನಾನು ಶಾಸಕನಾಗಿ ಮಾತನಾಡಿದ್ದೇನೆ. ನನ್ನ ಆದ್ಯ ಕರ್ತವ್ಯ ನಮ್ಮ ತಂದೆಯವರು ಅವರು ಕೂಡ ಪೂಜ್ಯ ಸ್ವಾಮಿಗಳು ಆಶೀರ್ವಾದವನ್ನು ಮಾಡಿ ಕಮಲದ ಆಶೀರ್ವಾದದಿಂದ ಇವತ್ತು ಭಾರತದಲ್ಲಿ 2 ಬಾರಿ ಸಂಸದರಾಗಿ ಶಾಸಕರಾಗಿ ಅವರ ಪ್ರಾಮಾಣಿಕ ಸೇವೆಯನ್ನು ಮಾಡಿದರು. ಅದರಂತೆ ನಾನು ಕೂಡ ನನಗೆ ಅವರು ಅವಕಾಶವನ್ನು ಮಾಡಿಕೊಡ್ತೀರ. ಖಂಡಿತವಾಗಿ ನನ್ನ ತಂದೆಯವರಲ್ಲಿ ನನ್ನ ಪ್ರಾಮಾಣಿಕ ಸೇವೆಯನ್ನು ನಿಷ್ಠೆಯನ್ನು ನಾನು ಮಾಡ್ತೇನೆ. ನಿಮ್ಮನ್ನು ಯಾವ ರೀತಿ ನಮ್ಮ ತಂದೆಯವರು ನಿಮ್ಮನೆ ಒಟ್ಟಾಗಿ ನಿಮ್ಮ ಮನೆಮಗನಾಗಿ ಅವರ ಪ್ರಾಮಾಣಿಕ ಸೇವೆಯನ್ನು ಮಾಡಲು ನಾನು ನಿಮ್ಮ ಮನೆಮಗನಾಗಿ ನನ್ನ ಸೇವೆಯನ್ನು ಮಾಡಿಕೊಡ್ತೇನೆ. ಸುತ್ತೂರು ಸಂಸ್ಥಾನದ ಜಗದ್ಗುರು ಡಾಕ್ಟರ್ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಮಾತನಾಡಿ, ರಾಜಗುರು ತಿಲಕ ಜಗದ್ಗುರು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಸೇವೆಯನ್ನ ಸ್ಮರಿಸಿ ಆಶೀರ್ವಚನ ನೀಡಿದ್ರು.
ಇದೇ ಸಂದರ್ಭ ವೇದಿಕೆ ಮೇಲಿನ ಗಣ್ಯರುಗಳಿಂದ ನವ್ಯ ವಾರ್ಷಿಕ ಸಂಚಿಕೆ, ಶರಣ ಮಾಸ ದ್ವೈಮಾಸಿಕ ಪತ್ರಿಕೆ ಬಿಡುಗಡೆಗೊಳಿಸಿ ಪ್ರತಿಭಾ ಪುರಸ್ಕಾರ ಮತ್ತು ದತ್ತಿ ಬಹುಮಾನ ಕೂಡ ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮ ಆಯೋಜಕರುಗಳಿಂದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗಣ್ಯರುಗಳಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆ ಹಾಗೂ ಫಲತಾಂಬೂಲ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ಇದಕ್ಕೂ ಮುನ್ನ ವೀರಗಾಸೆ, ಡೊಳ್ಳು ಕುಣಿತ, ನಂದಿ ಧ್ವಜಕಂಬ ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳ ಆಕರ್ಷಕ ಮೆರವಣಿಗೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಸಮೀಪ ಇರುವ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆ ಮುಂಭಾಗದಿಂದ ಆರ್ಪಿ ರಸ್ತೆ ಮಾರ್ಗವಾಗಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಖಾಸಗಿ ಕಲ್ಯಾಣ ಮಂಟಪದವರೆಗೂ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಪುತ್ಥಳಿಯನ್ನ ತೆರೆದ ವಾಹನದಲ್ಲಿ ಇಟ್ಟು ಮೆರವಣಿಗೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ದೇವನೂರಿನ ಶ್ರೀ ಗುರುಮಲ್ಲೇಶ್ವರ ದಾಸೋಹ ಸಂಸ್ಥಾನ ಮಠದ ಶ್ರೀ ಮಹಾಂತ ಸ್ವಾಮಿ, ಮಲ್ಲನಮೂಲೆ ಸುಕ್ಷೇತ್ರ ಶ್ರೀ ಗುರು ಕಂಬಳೀಶ್ವರ ಮಠದ ಶ್ರೀ ಇಮ್ಮಡಿ ಸಿದ್ದಲಿಂಗ ಸ್ವಾಮಿ, ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಕೆಂಪಣ್ಣ ಸೇರಿದಂತೆ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆ, ವಿವಿಧ ಸಂಘ ಸಂಸ್ಥೆ, ನಾಗರಿಕರು ಸೇರಿದಂತೆ ಇನ್ನಿತರೆ ನೂರಾರು ಜನ ಭಾಗಿಯಾಗಿದ್ದರು.